ನಮಸ್ಕಾರ್. ನಮ್ಮ ಸುತ್ತಮುತ್ತ ಇರೋ ಗಿಡಗಳು ಆ ಬಣ್ಣ ಬಣ್ಣದ ಹೂಗಳನ್ನ ನೋಡ್ತಿದ್ರೆ ಎಷ್ಟು ಚಂದ ಅಲ್ವಾ? ಆದ್ರೆ ಅವು ಬರೀ ನಮ್ಮ ಕಣ್ಣಿಗೆ ಖುಷಿ ಕೊಡಕ್ಕೂ ಮಾತ್ರ ಇರೋದಾ? ಖಂಡಿತ ಇಲ್ಲ. ಪ್ರತಿಯೊಂದು ಹೂವಿನ ಸೌಂದರ್ಯದ ಹಿಂದೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ. ಅದು ಮುಂದಿನ ಪೀಳಿಗೆನು ಸೃಷ್ಟಿಸೋ ರಹಸ್ಯ. ಬನ್ನಿ, ಇವತ್ತು ಸಸ್ಯಗಳ ಆ ಅದ್ಭುತ ಜಗತ್ನೊಳಗೆ ಹೋಗ್ಬರೋಣ. ಹೌದು, ಎಲ್ಲರ ಮನ್ಸಲ್ಲೂ ಬರೋ ಪ್ರಶ್ನೆನೇ ಇದು. ಈ ಗಿಡಮರಗಳೆಲ್ಲ ತಮ್ಮ ವಂಶವನ್ನ ಹೇಗೆ ಮುಂದುವರಿಸ್ತವೆ? ಅಂದ್ರೆ ಹೊಸ ಗಿಡಗಳು ಹುಟ್ಟೋದ್ ಹೇಗೆ? ಇದು ಪ್ರಕೃತಿಯ ಅದೆಷ್ಟೋ ವಿಸ್ಮಯಗಳಲ್ಲಿ ಒಂದು. ಬನ್ನಿ, ಈ ರಹಸ್ಯದ ಆಳಕ್ಕೆ ಇಳಿಯೋಣ. ಈ ಇಡೀ ಪ್ರೋಸೆಸ್ಗೆ ವಿಜ್ಞಾನಿಗಳು ಒಂದು ಹೆಸರು ಕೊಟ್ಟಿದ್ದಾನೆ. ಅದೇ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್. ತುಂಬಾನೇ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ಒಂದು ಜೀವಿ ತನ್ನ ತಳಿ ಅಳಿದುಹೋಗ್ಬಾರ್ದು ಅಂತ ತನ್ನ ಮುಂದಿನ ಪೀಳಿಗೆಗೆ ಜನ್ಮ ಕೊಡೋ ವಿಧಾನ ಇದು. ಇದು ಪ್ರಾಣಿಗಳಿಗೆ ಎಷ್ಟು ಇಂಪಾರ್ಟೆಂಟೋ ಸಸ್ಯಗಳಿಗೂ ಅಷ್ಟೇ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಗಿಡಗಳು ಸಂತಾನೋತ್ಪತ್ತಿ ಮಾಡೋಕೆ ಮುಖ್ಯವಾಗಿ 2 ದಾರಿಗಳಿವೆ. ಒಂದು ದಾರಿ ಅಲೈಂಗಿಕ ಸಂತಾನೋತ್ಪತ್ತಿ, ಅಂದ್ರೆ ಇಲ್ಲಿ ಒಂದೇ ಒಂದು ಗಿಡದಿಂದ ಹೊಸ ಗಿಡ ಹುಟ್ಕೊಳ್ಳುತ್ತೆ. ಇನ್ನೊಂದು ದಾರಿ ಲೈಂಗಿಕ ಸಂತಾನೋತ್ಪತ್ತಿ. ಹೆಸರೇ ಹೇಳೋ ಹಾಗೆ ಇಲ್ಲಿ ಗಂಡು ಮತ್ತು ಹೆಣ್ಣು ಭಾಗಗಳು ಸೇರಿ ಹೊಸ ಗಿಡ ಹುಟ್ಟುತ್ತೆ. ಬನ್ನಿ, ಮೊದಲು ಆ ಸಿಂಪಲ್ ದಾರಿ ಬಗ್ಗೆ ಮಾತಾಡೋಣ. ಅಲೈಂಗಿಕ ಸಂತಾನೋತ್ಪತ್ತಿ. ಇದ್ರ ವಿಶೇಷತೆ ಏನ್ ಗೊತ್ತಾ? ಇಲ್ಲಿ ಗಿಡಕ್ಕೆ ಪಾರ್ಟ್ನರ್ ಬೇಕಾಗೇ ಇಲ್ಲ. ಹೌದು, ಅದು ತನ್ನದೇ ದೇಹದ ಒಂದು ಭಾಗದಿಂದ ಒಂದು ಕಂಪ್ಲೀಟ್ ಹೊಸ ಗಿಡವನ್ನೇ ಸೃಷ್ಟಿ ಮಾಡ್ಬಿಡುತ್ತೆ. ಇದರಲ್ಲಿರೋ ಕೆಲವೊಂದು ವಿಧಾನಗಳನ್ನ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಮೊದಲನೇ ವಿಧಾನ ಕಾಯಿಜ ವಿಧಾನ. ಅಂದ್ರೇನು? ಸಸ್ಯದ ಕಾಂಡ, ಎಲೆ ಅಥವಾ ಬೇರಿನಿಂದಾನೇ ಒಂದು ಹೊಸ ಗಿಡ ಹುಟ್ಟೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ರ ಮನೇಲಿರೋ ಆಲೂಗಡ್ಡೆ. ಎಲ್ರೂ ನೋಡಿರ್ತೀಲಿ, ಸ್ವಲ್ಪ ದಿನ ಹಾಗೆ ಇಟ್ರೆ ಆಲೂಗಡ್ಡೆ ಮೇಲೆ ಸಣ್ಣ ಸಣ್ಣ ಕಣ್ಣುಗಳು ಅಂದ್ರೆ ಮೊಳಕೆಗಳು ಬಂದಿರುತ್ತೆ. ಆ ಮೊಳಕೆ ಬಂದಿರೋ ಭಾಗನ ಕಟ್ ಮಾಡಿ ಮಣ್ಣಲ್ಲಿ ನೆಟ್ರೆ ಸಾಕು, ಅದರಿಂದ ಒಂದು ಪೂರ್ತಿ ಹೊಸ ಆಲೂಗಡ್ಡೆ ಗಿಡನೇ ಬೆಳೆಯುತ್ತೆ. ಅಮೇಜಿಂಗ್ ಅಲ್ವಾ? ಎರಡನೇ ಮೆಥಡ್ ಮೊಗ್ಗುವಿಕೆ ಅಥವಾ ಬಡ್ಡಿಂಗ್. ಇದಕ್ಕೆ ಈಸ್ಟ್ ಅನ್ನೋ ಒಂದು ಸೂಕ್ಷ್ಮ ಜೀವಿ ಒಳ್ಳೆ ಉದಾಹರಣೆ. ಈಸ್ಟ್ ಏನ್ ಮಾಡುತ್ತೆ ಅಂದ್ರೆ ತನ್ನ ದೇಹದ ಮೇಲೆನೆ ಒಂದು ಪುಟ್ಟ ಮೊಗ್ಗು ಥರ ಬೆಳೆಸ್ಕೊಳ್ಳುತ್ತೆ. ಆ ಮೊಗ್ಗು ನಿಧಾನವಾಗಿ ದೊಡ್ಡದಾಗಿ ಕೊನೆಗೆ ತಾಯಿಜೀವಿಯಿಂದ ಬೇರೆಯಾಗಿ ತನ್ನ ಲೈಫನ್ನ ಶುರು ಮಾಡುತ್ತೆ. ಮೂರನೆಯದು ತುಂಡಾಗುವಿಕೆ ಅಥವಾ ಫ್ರಾಗ್ಮೆಂಟೇಷನ್. ಪಾಚಿಯಂತಹ ಕೆಲವು ಜೀವಿಗಳು ಆಕ್ಸಿಡೆಂಟ್ ಆಗಿ ತುಂಡಾದ್ರೂ ಆ ಪ್ರತಿಯೊಂದು ತುಂಡು ಕೂಡ ಒಂದು ಕಂಪ್ಲೀಟ್ ಹೊಸ ಜೀವಿಯಾಗಿ ಬೆಳೆಯೋ ಶಕ್ತಿ ಹೊಂದಿರುತ್ತೆ. ಯೋಚನೆ ಮಾಡಿ, ಎಷ್ಟು ಅದ್ಭುತ ಅಲ್ವಾ ಇದು? ಇನ್ನು ಕೊನೆಯದಾಗಿ ಬೀಜಕಗಳ ರಚನೆ ಅಂದ್ರೆ ಸ್ಪೋರ್ ಫಾರ್ಮೇಷನ್. ಅಣಬೆಗಳನ್ನ ನೋಡಿದಿರಲ್ಲ, ಅವುಗಳು ಪೌಡರ್ ತರಹ ಸಣ್ಣ ಸಣ್ಣ ಬೀಜಕಗಳನ್ನ ಗಾಳಿಗೆ ಬಿಡ್ತವೆ. ಈ ಬೀಜಕಗಳಿಗೆ ಸರಿಯಾದ ಜಾಗ, ತೇವಾಂಶ ಸಿಕ್ಕಾಗ ಅವು ಹೊಸ ಅಣಬೆಗಳಾಗಿ ಹುಟ್ಟಿಕೊಳ್ತವೆ. ಸರಿ, ಈಗ ಎರಡನೇ ದಾರಿಗೆ ಬರೋಣ. ಇದು ಸ್ವಲ್ಪ ಕೊಲ್ಯಾಬರೇಟಿವ್, ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ. ಈ ವಿಧಾನ ಸ್ವಲ್ಪ ಕಾಂಪ್ಲೆಕ್ಸ್, ಆದ್ರೆ ಇಲ್ಲಿ ಹೀರೋ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಮ್ಮ ಸುಂದರವಾದ ಹೂವುಗಳು. ಬನ್ನಿ, ಒಂದು ಹೂವನ್ನ ಹತ್ರದಿಂದ ಗಮನಿಸೋಣ. ಅದರ ಭಾಗಗಳು ಏನೇನು ಅಂತ ನೋಡೋಣ. ನೋಡಿ, ಹೂವಿನ ಕೆಳಗಿರೋ ಹಸಿರು ಭಾಗ ಪುಷ್ಪಪಾತ್ರೆ. ಇದು ಹೂವಿಗೆ ಸಪೋರ್ಟ್ ಕೊಡುತ್ತೆ. ಆಮೇಲೆ ಆ ಬಣ್ಣ ಬಣ್ಣದ ಪುಷ್ಪದಳಗಳಿರುತ್ತವಲ್ಲ, ಅವು ದುಂಬಿಗಳನ್ನ, ಚಿಟ್ಟೆಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಇನ್ನೂ ಇಂಪಾರ್ಟೆಂಟ್ ಭಾಗಗಳು ಅಂದ್ರೆ ಕೇಸರ. ಇದು ಹೂವಿನ ಗಂಡು ಭಾಗ, ಇದರಲ್ಲೇ ಪರಾಗ ಇರೋದು. ಮತ್ತೆ ಶಲಾಕೆ, ಇದು ಹೆಣ್ಣು ಭಾಗ, ಇದರ ಒಳಗೆ ಅಂಡಾಶಯ ಇರುತ್ತೆ. ಆದ್ರೆ ಎಲ್ಲಾ ಹೂಗಳಲ್ಲೂ ಈ 2 ಭಾಗಗಳು ಇರಲ್ಲ. ಕೇಸರ ಮತ್ತು ಶಲಾಕೆ ಅಂದರೆ ಗಂಡು ಮತ್ತು ಹೆಣ್ಣು 2 ಭಾಗ ಒಂದೇ ಹೂವಲ್ಲಿದ್ರೆ ಅದನ್ನ ದ್ವಿಲಿಂಗ ಪುಷ್ಪ ಅಂತಾರೆ. ಉದಾಹರಣೆಗೆ ನಮ್ಮ ದಾಸವಾಳ, ಗುಲಾಬಿ. ಅದೇ ಕೆಲವರಲ್ಲಿ ಗಂಡು ಭಾಗ ಮಾತ್ರ ಇರುತ್ತೆ, ಇಲ್ಲಾಂದ್ರೆ ಹೆಣ್ಣು ಭಾಗ ಮಾತ್ರ ಇರುತ್ತೆ. ಇವನ್ನ ಏಕಲಿಂಗ ಪುಷ್ಪ ಅಂತಾರೆ. ಪರಿಂಗಿ, ಗೋಡಂಬಿ ಇದಕ್ಕೆ ಉದಾಹರಣೆ. ಓಕೆ, ಹೂವಿನ ಭಾಗಗಳು ಯಾವುವು ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಆ ಗಂಡು ಭಾಗ ಅಂದ್ರೆ ಕೇಸರದಲ್ಲಿರೋ ಪರಾಗ ಹೆಣ್ಣು ಭಾಗವಾದ ಶಲಾಕೆಗೆ ಹೇಗೆ ಹೋಗಿ ಸೇರುತ್ತೆ? ಇದೇ ನೋಡಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲ ಮತ್ತು ಅತೀ ಮುಖ್ಯವಾದ ಹಂತ. ಈ ಪ್ರಾಸೆಸ್ ಹೆಸರು ಪರಾಗಸ್ಪರ್ಶ ಅಥವಾ ಪಾಲಿನೇಷನ್. ಇದರಲ್ಲಿ 2 ರೀತಿ ಇದೆ. ಒಂದೇ ಹೂವಿನ ಪರಾಗ ಅದೇ ಹೂವಿನ ಶಲಾಕೆ ಮೇಲೆ ಬಿದ್ರೆ ಅಥವಾ ಅದೇ ಗಿಡದ ಇನ್ನೊಂದು ಹೂವಿನ ಮೇಲೆ ಬಿದ್ರೆ ಅದು ಸ್ವಕೀಯ ಪರಾಗಸ್ಪರ್ಶ. ಆದ್ರೆ ಗಾಳಿ, ನೀರು ಅಥವಾ ದುಂಬಿಗಳ ಥರದ ಏಜೆಂಟ್ಗಳು ಪರಾಗವನ್ನ ಒಂದು ಗಿಡದಿಂದ ಇನ್ನೊಂದು ಗಿಡದ ಹೂವಿಗೆ ತಗೊಂಡು ಹೋದ್ರೆ ಅದನ್ನ ಪರಕೀಯ ಪರಾಗಸ್ಪರ್ಶ ಅಂತೀವಿ.
ಇದರಿಂದ ಹುಟ್ಟೋ ಗಿಡಗಳು ಇನ್ನಷ್ಟು ಹೆಲ್ತಿಯಾಗಿ ವೆರೈಟಿಯಾಗಿ ಇಡ್ತವೆ. ಸರಿ, ಪರಾಗಸ್ಪರ್ಶ ಆಯ್ತು. ಈಗ ಕಥೆ ಮುಂದುವರಿಯುತ್ತೆ. ಶಲಾಖೆ ಮೇಲೆ ಬಿದ್ದ ಪರಾಗದಿಂದ ಗಂಡು ಜೀವಕೋಶ ಹೋಗಿ ಹೆಣ್ಣು ಜೀವಕೋಶ ಜೊತೆ ಸೇರ್ಕೊಳ್ಳುತ್ತೆ. ಈ ಮಿಲನಕ್ಕೆ ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಹೆಸರು. ಇದರ ರಿಸಲ್ಟ್ ಏನು? ರಿಸಲ್ಟ್ ಒಂದು ಬೀಜದ ಸೃಷ್ಟಿ. ಆ ಸಣ್ಣ ಬೀಜದೊಳಗೆ ಒಂದು ಪೂರ್ತಿ ಹೊಸ ಗಿಡದ ಬ್ಲೂ ಪ್ರಿಂಟ್ ಇರುತ್ತೆ. ಓಕೆ, ಬೀಜ ರೆಡಿ ಆಯ್ತು, ಆದ್ರೆ ಅದರ ಜರ್ನಿ ಇಲ್ಲಿಗೆ ಮುಗಿದಿಲ್ಲ. ಆಕ್ಚುಲಿ ಇಲ್ಲಿಂದಾನೇ ಅದರ ಅಸಲಿ ಪ್ರಯಾಣ ಶುರುವಾಗೋದು. ಯಾಕಂದ್ರೆ ಹೊಸ ಗಿಡ ಬೆಳೆಯೋಕೆ ಆ ಬೀಜ ತನ್ನ ತಾಯಿ ಗಿಡದಿಂದ ದೂರ ಹೋಗ್ಬೇಕು. ಈ ಪ್ರಯಾಣವೇ ಫೈನಲ್ ಮತ್ತು ಅತಿ ಕ್ರೂಷಿಯಲ್ ಸ್ಟೇಜ್. ಹಾಗಾದ್ರೆ ಈ ಬೀಜಗಳೆಲ್ಲ ಟ್ರಾವೆಲ್ ಮಾಡೋದು ಹೇಗೆ? ಕೆಲವು ಬೀಜಗಳು ತುಂಬಾನೇ ಸ್ಮಾರ್ಟ್. ನೋಡಿ, ಹತ್ತಿ ಮತ್ತೆ ಎಕ್ಕದ ಗಿಡದ ಬೀಜಗಳು ಪುಟ್ಟ ಪ್ಯಾರಾಶೂಟ್ ತರ ಗಾಳಿಯಲ್ಲಿ ತೇಲ್ತಾ ತೇಲ್ತಾ ದೂರ ಹೋಗ್ತವೆ. ತೆಂಗಿನಕಾಯಿ ಅಂತೂ ನೀರಿನ ಮೇಲೆ ಬೋಟ್ ತರ ತೇಲ್ಕೊಂಡು ಹೋಗಿ ಹೊಸ ಜಾಗ ತಲುಪುತ್ತೆ. ಇನ್ನು ಕೆಲವು ಬೀಜಗಳು ಪಕ್ಷಿಗಳು ಮತ್ತೆ ಪ್ರಾಣಿಗಳ ಸಹಾಯ ಪಡೀತವೆ. ಈ ಪ್ರಾಣಿಗಳು ಹಣ್ಣು ತಿಂದು ಬೀಜಗಳನ್ನ ಎಲ್ಲೆಲ್ಲೋ ಹಾಕಿ ಗೊತ್ತಿಲ್ದೇನೆ ಗಾರ್ಡ್ನರ್ ಕೆಲಸ ಮಾಡ್ಬಿಡ್ತವೆ. ನೋಡಿದ್ರಲ್ಲ, ಸಸ್ಯಗಳು ತಮ್ಮ ವಂಶವನ್ನ ಮುಂದುವರಿಸೋಕೆ ಎಂಥೆಂಥ ಅದ್ಭುತ ವಿಧಾನಗಳನ್ನ ಬಳಸ್ತವೆ ಅಂತ. ಸೊ ನೆಕ್ಸ್ಟ್ ಟೈಮ್ ಒಂದು ಹೂವು ಅಥವಾ ಒಂದು ಗಿಡವನ್ನ ನೋಡಿದಾಗ ಅದರ ಹಿಂದಿರೋ ಈ ಇಂಟ್ರೆಸ್ಟಿಂಗ್ ಜೀವನ ಚಕ್ರದ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ಪ್ರಕೃತಿಯ ಈ ದೊಡ್ಡ ರಹಸ್ಯದಲ್ಲಿ ನಮಗೆ ಇನ್ನೂ ಗೊತ್ತಿಲ್ಲದ ಇನ್ನೆಷ್ಟು ವಿಸ್ಮಯಗಳು ಅಡಗಿ ಕೂತಿವೆಯೋ ಅಲ್ವಾ?